ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇದು 7 ತಿಂಗಳ ಹಿಂದೆ ಈ ಕೌ ಶೆಡ್ ರೆಡಿಯಾಗಿರುವಂಥದ್ದು 50/16ನಲ್ಲಿ. ನಾವು ಸಿಟಿನಲ್ಲಿ 40 ಹಸು ಸಾಕಿದ್ವಿ. ಪಕ್ಕದಲ್ಲಿ ಸೈಟಲ್ಲಿ ಖಾಲಿ ಇತ್ತಂತೇಳಿ ಅಲ್ಲೊಂದು 20 ಹಸು, ಮತ್ತು ಮನೆ ಹತ್ರ ಕೊಟ್ಟಿಗೆ, ಮತ್ತು ಮನೆ ಮುಂದೆ ಒಂದು 20 ಹಸು, ಒಟ್ಟು 40 ಹಸು ಸಾಕಿದ್ವಿ. ಸೈಟ್ ಅವರು ಅದನ್ನ ಬಿಡಿಸ್ಕೊಂಡ್ಬಿಟ್ರು ಮನೆ ಕಟ್ತೀವಿ ಅಂತೇಳಿ. ನಮಗೆ ಆ ಟೈಮಲ್ಲಿ ವಿಧಿ ಇರಲಿಲ್ಲ, 20 ಹಸು ಎಲ್ಲಿ ಬಿಟ್ಕೋಬೇಕು, ಜಾಗ ಇರಲಿಲ್ಲ ನಮಗೆ. ಹಂಗಾಗಿ ನಾವೇನು ಮಾಡಿದ್ವಿ, ಸಡನ್ನಾಗಿ ತೋಟ ಮಾಡಿದ್ವಿ ಬಾಡಿಗೆಗೆ. ತೋಟ ಮಾಡಿಬಿಟ್ಟು ಈ ಕೌ ಶೆಡ್ನ ನಾವು ರೆಡಿ ಮಾಡಿಸ್ಕೊಂಡು 20 ಹಸು ತಗೊಬಂದು ಇಲ್ಲಿ ಬಿಟ್ಕೊಂಡ್ವಿ. ಕೆಲಸದವ್ರನ್ನೂ ಇಟ್ವಿ. ಕೆಲಸದವರು ನಮಗೆ ಕರೆಕ್ಟಾಗಿ ಸಿಗಲಿಲ್ಲ. ತಿಂಗಳಿಗೊಬ್ಬೊಬ್ರು ಚೇಂಜ್ ಆಗ್ತಾ ಬಂದರು. ಒಂದು ಹಸು ಕರು ಹಾಕಿದ್ರೆ ಸಾಕು, ಜಾಸ್ತಿ ಕೆಲಸ ಅಂತೇಳಿ ಬಿಟ್ಟು ಹೋಗ್ಬಿಡೋರು. 6 ತಿಂಗಳು ನಡೆಸಿದ್ವಿ. 6 ತಿಂಗಳಲ್ಲಿ 6 ಜನ ನಮಗೆ ತಿಂಗಳಿಗೊಬ್ಬೊಬ್ರು ಚೇಂಜ್ ಆಗಿಬಿಟ್ರು. ಕೆಲಸದವ್ರ ಪ್ರಾಬ್ಲಮ್ಮಿಂದ ನಮಗೆ ಈ ತೋಟನ ಮುಚ್ಚಬೇಕಾಗಿ ಬಂತು. ನನ್ನ ಮಗ ಒಬ್ಬನೇ ಇರೋದ್ರಿಂದ 2 ಕಡೆ ಮೇಂಟೈನ್ ಮಾಡೋದು ಅವನಿಗೆ ಕಷ್ಟ ಆಯಿತು. ಮನೆ ಹತ್ರ 20 ಹಸು ನೋಡಿಕೊಂಡು ಅಲ್ಲಿನೂ ಹೋಗಿ ತೋಟದಲ್ಲಿನೂ ಹೋಗಿ ನೋಡಿ ಎಲ್ಲ ಮಾಡೋಷ್ಟರೊಳಗಡೆ ತುಂಬ ಹಿಂಸೆ ಆಯಿತು. ಕೆಲಸದವ್ರು ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ. ಹಂಗಾಗಿ ಈ ತೋಟನ ಮುಚ್ಚಬೇಕಾಗಿ ಬಂತು ಗೈಸ್. ನೋಡಿ, ಈ ಕೌ ಶೆಡ್ ಸೇಲ್ಗಿದೆ. ಒಳ್ಳೆ ಮೆಟೀರಿಯಲ್ ಹಾಕಿ ತುಂಬ ಚೆನ್ನಾಗಿ ಮಾಡಿಸಿದ್ದಾನೆ. ಹೊಸದಾಗಿ ಫಾರ್ಮ್ ಮಾಡೋರು ಈ ಕೌ ಶೆಡ್ನ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡಿಸಿದ್ದಾನೆ. ಮೆಟೀರಿಯಲ್ ಸಮೇತ ಇದೆ. ಮತ್ತು ಜೋಳ ಕಟ್ ಮಾಡುವಂಥ ಮಿಷಿನೂ ಇದೆ. ನೋಡಿ, ಜೋಳ ಕಟ್ ಮಾಡುವಂಥ ಮಿಷಿನು ಎಲ್ಲ ಅನುಕೂಲ ಇದೆ ಗೈಸ್. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.